ನನಗೆ ಯಾರೋ ಒಂದು ಪ್ರಶ್ನೆ ಕೇಳಿದರು, ಒಂದು ನೋಟ್ ತೋರಿಸಿ, ಒಂದು 100 ರೂಪಾಯಿ ನೋಟು, ಇದು ಎಲ್ಲಿಗೆ ಹೋಗುತ್ತೆ? ಆಮೇಲೆ ಇಲ್ಲಿಗೆ ಹೋಗುತ್ತೆ, ಸುಟ್ಟ ಮೇಲೆ ಎಲ್ಲಿಗೆ ಹೋಗುತ್ತೆ? ಬೂದಿ ಆಗುತ್ತೆ, ಹೊರಟೋಗುತ್ತೆ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು, ದುಡ್ಡು ಅನ್ನೋದು ಒಂದು ಐಡಿಯಾ ಅಷ್ಟೇ, ಇದು ಪೇಪರು ವುಡ್ಡಿಂದ ಮಾಡಿರೋದು. ನಾವು ಆ ವುಡ್ಡಿಂದ ಪೇಪರ್ ಮಾಡಿ, ಪೇಪರ್ಗೆ ಇಂಕ್ ಹಾಕಿ ನಾವೊಂದು ನೋಟ್ ಮಾಡಿ ವ್ಯವಹಾರ ಮಾಡ್ತಿದ್ದೀವಿ. ಇದನ್ನು ಬೆಂಕಿ ತಗಲಿಸಿ ಡಿಸ್ಟ್ರಾಯ್ ಮಾಡಿದ್ರೆ ಹೋಯಿತು, ಆದರೆ ಹೋಗಿಲ್ಲ, ನಿನಗೆ ಕಾಣ್ತಾ ಇಲ್ಲ ಅಷ್ಟೇ. ಇವೆಲ್ಲ ಮತ್ತೆ ಇದನ್ನು ನಾವು ಸೃಷ್ಟಿ ಮಾಡಿಲ್ಲ, ಇದಿತ್ತು, ಮರ ಇತ್ತು, ಎಲ್ಲ ಇತ್ತು. ಯಾವುದು ಇತ್ತೋ, ಯಾವುದು ಇರುತ್ತೋ ಅದನ್ನು ನಾವು ಸೃಷ್ಟಿ ಮಾಡಿದ್ದಲ್ಲ. ಅದರಿಂದ ನಾವು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಇರೋದು ಯಾವಾಗಲೂ ಇರುತ್ತೆ, ಅದಿದೆ, ಬೇರೆ ಆಕಾರದಲ್ಲಿದೆ. ನಾವು ಡಿಸ್ಟ್ರಾಯ್ ಆಗಲ್ಲ. ನಾವು ಕ್ರಿಯೇಟ್ ಮಾಡಿಲ್ಲ. ಕ್ರಿಯೇಟ್ ಮಾಡಿದ್ದನ್ನು ಡಿಸ್ಟ್ರಾಯ್ ಮಾಡ್ಬೋದು. ಇದು ಕ್ರಿಯೇಟ್ ಮಾಡಿಲ್ಲ ನಾವು, ಅದು ಇತ್ತು, ಅದು ಬೇರೆ ರೂಪದಲ್ಲಿತ್ತು, ಇವಾಗ ಕಾಣ್ತಾ ಇಲ್ಲ. ಇದೆ, ಈ ದೇಹ ಇದರಲ್ಲಿ ಕಾಣ್ತಾ ಇಲ್ಲ. ನೀನು ಇವಾಗ ಇದೆಯಾ, ನಾಳೆ ಹೋದ್ಮೇಲೆ ನೀನು ಕಾಣಲ್ಲ, ಆದರೆ ನೀನು ಇರ್ತೀಯ, ಈ ದೇಹದಲ್ಲಿರಲ್ಲ, ಈ ಆಕಾರದಲ್ಲಿರಲ್ಲ. ಆಗ ನನಗೆ ಜೀರ್ಣಿಸ್ಕೊಳ್ಳೋದು ಕಷ್ಟ ಆಗಿತ್ತು. ಇವಾಗ ಧ್ಯಾನದಲ್ಲಿ ಸ್ವಲ್ಪ ಹೊತ್ತು ದೇಹನ ಬಿಟ್ಟು ಕೂತ್ಕೊಂಡಾಗ ಆ ಎಥರಿಕ್ ಬಾಡಿ, ಈ ಸ್ಪೇಸ್ ಒಳಗಡೆ ಆಕಾಶ, ಅದನ್ನು ಫೀಲ್ ಮಾಡಿದಾಗ, ಅದರಲ್ಲಿ ತೇಲಾಡಿದಾಗ ಗೊತ್ತಾಗುತ್ತೆ, ಓಹೋ, ಈ ದೇಹ ಇದೆ, ಈಗಿದೆ ಅಷ್ಟೇ, ಇದು ನಾಳೆ ಇರಲ್ಲ. ಹಾಗಾದರೆ ನಾನು ಸದಾ ಇರ್ತೀನಿ. ಈ ಅನುಭವ ದಿನ ಮೆಡಿಟೇಷನ್ನಲ್ಲಿ ಸತ್ತು ಹುಟ್ಟಿ ನಿಜವಾದ ಸಾವು ಬಂದರೆ ಒಂದಿನ ಇಟ್ಸ್ ಎನ್ ಎಪಿಸೋಡ್ ಅನ್ನೋ ಆ ಭಾವನೆ ಬರೋ ಅಷ್ಟರ ಮಟ್ಟಿಗೆ ಮೆಡಿಟೇಷನ್ ಸಹಾಯ ಮಾಡ್ತಾ ಇದೆ.